ಪ್ರಪಂಚದ ಎಲ್ಲ ಕಡೆ ಪಸರಿಸಿರುವಂಥ ನಮ್ಮ ಬಸವಾದಿ ಶರಣೆಯರಿಗೆ ಮತ್ತು ತಾಯಂದಿರಿಗೆ ಶರಣಾರ್ಥಿಗಳು ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂಥ ದೊಡ್ಡ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿ ಉಪನ್ಯಾಸಕ್ಕೆ ಅವಕಾಶ ನೀಡಿದಂಥ ಎಲ್ಲ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಶರಣೆಯರಿಗೆ ಮೊಟ್ಟಮೊದಲಿಗೆ ಧನ್ಯವಾದಗಳು. ಬಸವಣ್ಣನವರ ಅತಿ ದೊಡ್ಡ ಕನಸು ಅಂದರೆ ದುಡಿಯುವ ಕೈಗಳಿಗೆ ನಿರಂತರ ಕೆಲಸ ಮತ್ತು ಹಸಿವು ಮುಕ್ತ ಸಮಾಜ. ಇದಕ್ಕಾಗಿ ಬಸವಣ್ಣನವರು ಆಯ್ದುಕೊಂಡಿದ್ದು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಮಾಡಲಾದಂಥ ಆಯಗಾರರ ಪರಿಕಲ್ಪನೆ. ಆಯಗಾರರು ಅಂದರೆ ನಮ್ಮ ಕಮ್ಮಾರರು, ಕುಂಬಾರರು, ಹೂಗಾರರು, ಅಕ್ಸಾಲಿಗರು, ಗಾಣಿಗೆಯರು ಮುಂತಾದ ವೃತ್ತಿನಿರತರು. ಒಟ್ಟು 99ಕ್ಕೂ ಹೆಚ್ಚು ಆಯಗಾರರನ್ನು ಒಟ್ಟುಗೂಡಿಸಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯನ್ನು ನಮ್ಮ ಬಸವಣ್ಣವರು ಮಾಡ್ತಾರೆ. 12ನೇ ಶತಮಾನದಲ್ಲಿ ಶ್ರೇಣೀಕೃತ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿ ಕಂಡಂಥ ಆಯಗಾರರಿಗೆ ಅಡ್ರೆಸ್ಸೇ ಇರಲಿಲ್ಲ. ಅವರ ವೃತ್ತಿಗೇನೆ ಒಂದು ದೈವತ್ವವನ್ನು ತಂದುಕೊಟ್ಟು ಅದನ್ನೇ ಸರ್ನೇಮ್ ಅಥವಾ ಅಡ್ರೆಸ್ಸನ್ನು ಮಾಡಿದಂಥ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ತದೆ. ಇನ್ನು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಮುಂಚೂಣಿಗೆ ತಂದಂಥ ಕಾರ್ಲ್ ಮಾರ್ಕ್ಸ್ ಕಾಯಕಕ್ಕೆ ಗೌರವವನ್ನು ತಂದುಕೊಡ್ತಾನೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಬಸವಣ್ಣನವರು ಕಾಯಕವನ್ನು ದೈವತ್ವಕ್ಕೆ ಏರಿಸ್ತಾರೆ. ಹಾಗೆಯೇ ಇನ್ನೋರ್ವ ಕಮ್ಯುನಿಸ್ಟ್ ಪ್ರಮೋಟರ್ ಜರ್ಮನಿಯ ಫ್ರೆಡ್ರಿಕ್ ಆ್ಯಂಜಲ್ಸ್ ಹೇಳ್ತಾರೆ. ಈ ಫ್ರೆಡ್ರಿಕ್ ಆ್ಯಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಇಬ್ಬರು ಭಾಳ ಹತ್ತಿರದ ಮಿತ್ರರು. ಫ್ರೆಡ್ರಿಕ್ ಆ್ಯಂಜಲ್ಸ್ ಹೇಳ್ತಾರೆ, ಬಸವಣ್ಣ advocated work is worship. By doing so, he exalted physical labor into a religious ideology and gave a severe blow to a society which looked down upon different professions, since labor was fundamentally woven fabric of caste. ಇದನ್ನೇ ನಮ್ಮ ಬಸವಣ್ಣನವರು ಒಂದು ವಚನದ ಮೂಲಕ ನಿರೂಪಣೆ ಮಾಡ್ತಾರೆ. ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದೆಡೆ, ನಿಮ್ಮಾಣೆ ನಿಮ್ಮ ಪುರಾತರಾಣೆ, ತಲೆದಂಡ ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕುಲವನರಸಿದಡೆ, ನಿಮ್ಮಾಣೆ ನಿಮ್ಮ ರಾಣಿ ವಾಸದಾಣೆ. ಬಸವಣ್ಣನವರ ಈ ವಚನ ಕಾಯಕ ಸಿದ್ಧಾಂತದ ದೈವತ್ವಕ್ಕೆ ಹಿಡಿದ ಕನ್ನಡಿ ಅಂತ ನಾವು ಅನ್ಬೋದು. ಭಕ್ತರೇ ಆಗಲಿ ದೇವರೇ ಆಗಲಿ ನನ್ನ ಮನೆಗೆ ಬಂದರೆ ಅವನ ಕುಲ, ಜಾತಿ, ಕಾಯಕವನ್ನು ನಾನು ಕೇಳಿದ್ರೆ ಕೂಡಲ ಸಂಗಮನಾಥನ ಮೇಲೆ ಆಣೆ ಅಂತ ಬಸವಣ್ಣನವರು ಹೇಳ್ತಾರೆ. ಇಂಥ ಕಾಯಕವನ್ನು ದೈವತ್ವಕ್ಕೇರಿಸಿದ ಪ್ರಪಂಚದ ಮೊದಲನೇ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಎಕನಾಮಿಕ್ ಮಾಡೆಲ್ ಇದು. ಆಯಗಾರರ ಪರಿಕಲ್ಪನೆ ಇದೆಯಲ್ಲ, ಇದು ಆರ್ಥಿಕ ಸಮಾನತೆಯ ಎಕನಾಮಿಕ್ ಮಾಡೆಲ್. ಇದರ ಒಂದು ಟೋಟಲ್ ಅಪ್ಲಿಕೇಶನನ್ನು ನಾವು ನೋಡಬೇಕಂದ್ರೆ ಜಪಾನ್ ದೇಶ ಆರ್ಥಿಕವಾಗಿ ದೈತ್ಯ ಶಕ್ತಿಯಾಗಿ ಬೆಳೆದದ್ದನ್ನು ನಾವು ಕಾಣಬಹುದು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಮೇಲೆ ಅಣುದಾಳಿ ಆಗ್ತದೆ. ಆವಾಗ ಇಡೀ ಜಪಾನ್ ದೇಶ ಛಿದ್ರವಾಗಿ ಹೋಗ್ತದೆ. ಆದರೆ ಅಲ್ಲಿಂದ 50 ವರ್ಷದ ಒಳಗಡೆ ಜಪಾನ್ ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಬೆಳೀತದೆ. ಅದೇ ಒಂದು ದೊಡ್ಡ ಸಾಹಸಗಾಥೆ. ಇದನ್ನು ಫ್ರಾನ್ಸ್ ದೇಶದಲ್ಲಿ ಒಂದು ಸಂಸ್ಥೆ ಇದೆ, OECD ಸಂಸ್ಥೆ ಅಂತ, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಇಂಥ ಅಭೂತಪೂರ್ವ ಸಾಧನೆಯನ್ನು ನೀವು ಹೇಗೆ ಮಾಡಿದ್ರಿ ಅಂತ ಈ ಸಂಸ್ಥೆಯವರು ಜಪಾನನ್ನು 1998ರಲ್ಲಿ ಕೇಳ್ತದೆ. ಇದಕ್ಕೆ ಜಪಾನ್ನವರು 2001ರಲ್ಲಿ ಉತ್ತರ ಕೊಡ್ತಾರೆ. ಸುಮಾರು 20 ವಾಲ್ಯೂಮ್ಗಳ ಬೃಹತ್ ವರದಿಯನ್ನು ಈ OECD ಸಂಸ್ಥೆಗೆ ಸಲ್ಲಿಸ್ತಾರೆ ಇವರು. ಇದನ್ನು ಸುಮಾರು ಒಂದೂವರೆ ವರ್ಷದವರೆಗೆ ಇದನ್ನು ಜಪನೀಸಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. 20 ವಾಲ್ಯೂಮ್ ಇದೆ. ಈ 20 ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆದ ವಾಲ್ಯೂಮ್ಗಳು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿರುವ OECD ಸಂಸ್ಥೆಯಲ್ಲಿ ಇನ್ನೂ ಸಿಗ್ತವೆ. ನಾನು 2004ರಲ್ಲಿ ಪ್ಯಾರಿಸ್ನಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಲೆಕ್ಚರ್ಗಂತ ಹೋಗಿದ್ದೆ. ಈ ಲೆಕ್ಚರ್ನಲ್ಲಿ ನಾನು ಈ ಆಯಗಾರ ಪರಿಕಲ್ಪನೆ, ಆಮೇಲೆ ಆರ್ಥಿಕ ವ್ಯವಸ್ಥೆ, ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಲೆಕ್ಚರ್ ಮಾಡಬೇಕಾದ್ರೆ ಅಲ್ಲಿದ್ದಂಥ OECD ಒಬ್ಬ ಆಫೀಸರ್ ನನ್ನನ್ನು ಆ OECD ಸಂಸ್ಥೆಗೆ ಕರ್ಕೊಂಡೋಗಿ ಆ ಫಸ್ಟ್ ವಾಲ್ಯೂಮನ್ನು ನನಗೆ ಪ್ರೆಸೆಂಟ್ ಮಾಡ್ದೆ. ನಾನು ಅದನ್ನು ಫಸ್ಟ್ ಪ್ಯಾರಾಗ್ರಾಫ್ ಓದಾದಾಗ ಅದ್ಭುತ ಸಂದೇಶವೊಂದು ನನಗೆ ಹೊಳಿತದೆ. ಈ ಆಯಗಾರ ಪರಿಕಲ್ಪನೆಯನ್ನು ಒಳಗೊಂಡಂತೆ ಜಪಾನ್ ದೇಶ ಅವಕಾಶವನ್ನು ಬಳಸಿಕೊಂಡು ಯಾವ ರೀತಿ ಬಲಾಢ್ಯ ರಾಷ್ಟ್ರವಾಗಿ ಬೆಳೀತನ್ನೋದನ್ನು ಆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲೇ
ಆ ರಿಪೋರ್ಟಲ್ಲಿ ಬರೆದಿದ್ದಾರೆ, ಅದನ್ನು ಯಥಾವತ್ತಾಗಿ ಓದ್ತೀನಿ ನಾನು. After the destruction, we have not started engineering or medical colleges or any other technical training institutions to rebuild our own country. In fact, we gave responsibility to our own people who are carpenters, masons, blacksmiths, weavers, and so on, and depended on them. These people built an economically strong nation, and much more than that is, they went on to start engineering and medical colleges, which the younger generation carried forward the legacy of nation building. ಇದು ಆಯಗಾರರ ಪರಿಕಲ್ಪನೆಯ ಒಂದು ಮಾಡೆಲ್. ಇದನ್ನು ಅಳವಡಿಸಿಕೊಂಡು ಜಪಾನ್ ದೇಶ ಆರ್ಥಿಕವಾಗಿ ಸದೃಢವಾಗಿದ್ದು ನಮ್ಮ ಕಣ್ಣು ಮುಂದೆಯೇ ಈ ಉದಾಹರಣೆ ಇದೆ. ಸಾರಿ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಪರಿಕಲ್ಪನೆ ಒಂದು ಉದಾಹರಣೆ. ಇನ್ನು ವಚನಗಳಲ್ಲಿ ಆರ್ಥಿಕ ಚಿಂತನಕ್ಕೆ ಹೋಗೋದಕ್ಕೆ ಮುನ್ನ ಇನ್ನೊಂದು ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಮತ್ತೆ ನಾನು ಎರಡನೇ ಮಹಾಯುದ್ಧದ ಸಂದರ್ಭಕ್ಕೆ ಬರ್ತೀನಿ. ಎರಡನೇ ಮಹಾಯುದ್ಧ ಆದ ನಂತರ ಬಹುತೇಕ ರಾಷ್ಟ್ರಗಳಲ್ಲಿ ಹಾಹಾಕಾರ, ಹಸಿವು, ಬಡತನ ಉಗ್ರ ರೂಪ ತಾಳ್ತದೆ. ಆವಾಗ ಅಸ್ತಿತ್ವಕ್ಕೆ ಬಂದಿದ್ದೇ ಯುನೈಟೆಡ್ ನೇಷನ್ಸ್ ಎಂಬ ಸಂಸ್ಥೆ. ಇದರ ಮೂಲ ಉದ್ದೇಶ ದೇಶಗಳ ನಡುವೆ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡೋದು ಮತ್ತು ಹಸಿವು ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು. ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಮಾಡಿದ್ರು, ಅದೇ ಕಾರಣಕ್ಕೋಸ್ಕರ ಈ ಯುನೈಟೆಡ್ ನೇಷನ್ಸ್ನವರು ಅಸ್ತಿತ್ವಕ್ಕೆ ಬರುತ್ತೆ. ಯುನೈಟೆಡ್ ನೇಷನ್ಸ್ ಅನ್ನೋ ಈ ಸಂಸ್ಥೆ ಹೌ ಟು ಡೆವಲಪ್ ಅಂಡರ್ ಡೆವಲಪ್ ಕಂಟ್ರೀಸ್ ಎಂಬ ವಿಷಯದ ಮೇಲೆ ಚರ್ಚೆ ಮಾಡೋದಕ್ಕಾಗಿ 1951ರಲ್ಲಿ ಯುನೈಟೆಡ್ ನೇಷನ್ಸ್ನ ಅಧ್ಯಕ್ಷರಾಗಿದ್ದಂಥ ಲೂಯಿಸ್ ನರ್ವೋ ಮತ್ತು ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂಥ ಯೂಜಿನ್ ಬ್ಲ್ಯಾಕ್ ಒಂದು ಸಭೆಯನ್ನು ಕರೀತಾರೆ. ಸುಮಾರು 65 ದೇಶಗಳ ಜನರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. 3 ದಿನಗಳ ಚರ್ಚೆಯ ನಂತರ 1951 ಮೇ 3ರಂದು ಒಂದು ರೆಸಲ್ಯೂಷನನ್ನು ಪಾಸ್ ಮಾಡ್ತಾರೆ. ಅದನ್ನು ಯುನೈಟೆಡ್ ನೇಷನ್ಸ್ ಪಾಲಿಸಿ ಸ್ಟೇಟ್ಮೆಂಟ್, ಮೆಜರ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಇದನ್ನು ಕರೀತಾರೆ, ಈ ಪಾಲಿಸಿ ಸ್ಟೇಟ್ಮೆಂಟನ್ನು. ಟು ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಆಫ್ ದ ಸ್ಟೇಟ್ಮೆಂಟ್, ಅಂದರೆ ಇದರದ ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದನ್ನು ನಾನು ಅದನ್ನು ಯಥಾವತ್ತಾಗಿ ಓದಬೇಕು. ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಅದರ ಸೀರಿಯಸ್ ನಮಗೆ ಅರ್ಥ ಆಗೋದಿಲ್ಲ. ದೆರ್ ಈಸ್ ಅ ಸೆನ್ಸ್ ಇನ್ ವಿಚ್ ರ್ಯಾಪಿಡ್ ಎಕನಾಮಿಕ್ ಪ್ರೋಗ್ರೆಸ್ ಇಸ್ ಇಂಪಾಸಿಬಲ್ ವಿದೌಟ್ ಪೇನ್ಫುಲ್ ರೀಅಡ್ಜಸ್ಟ್ಮೆಂಟ್ಸ್. ಆನ್ಷಂಟ್ ಫಿಲಾಸಫೀಸ್ ಹ್ಯಾವ್ ಟು be scrapped. Old social institutions have to disintegrate. Bonds of caste, creed, and race have to be burst. We propose the Western model of economy driven by market or banked economy. ಈ ವೆಸ್ಟರ್ನ್ ಮಾಡೆಲ್ ಆಫ್ ಎಕನಾಮಿ ಅಂತ ನಾವು ಇದನ್ನು ಎಕನಾಮಿಕ್ಸ್ ಟರ್ಮಿನಾಲಜಿನಲ್ಲಿ ಆಂಥ್ರಪಾಲಜಿಕಲ್ ಮಾಡರ್ನಿಟಿ ಆಫ್ ದ ವೆಸ್ಟ್ ಅಂತೀವಿ. ಈ ಸಭೆಯಲ್ಲಿ ಅವ್ರು ಹೇಳಿದ್ದಿಷ್ಟೇ, ಅಂದರೆ ಈ ಸ್ಟೇಟ್ಮೆಂಟಲ್ ಮೂಲಕ ಅವರು ಸಂದೇಶ ಕೊಟ್ಟದ್ದಿಷ್ಟೇ: ಸಾಂಪ್ರದಾಯಿಕ ಆಯಗಾರರ ಪದ್ಧತಿ, ಸಂಸ್ಕೃತಿ, ಪರಂಪರೆ, ಒಟ್ಟು ಕುಟುಂಬ ಪದ್ಧತಿ, ಸಹಕಾರಿ ಬೇಸಾಯ ಪದ್ಧತಿ ಇವುಗಳನ್ನೆಲ್ಲ ಬಿಟ್ಟು ಪಾಶ್ಚಿಮಾತ್ಯ ಆರ್ಥಿಕ ಪದ್ಧತಿನ ಅಳವಡಿಸ್ಕೊಳ್ಳಿ ಅಂದಾಗ ನೀವು ಆರ್ಥಿಕವಾಗಿ ಮುಂದೆ ಬರ್ತೀರಿ ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಕೊಡ್ತಾರೆ. ಇದು ಏನಾಗುತ್ತೆ ಅಂದರೆ, ಹಸಿವು ಬಡತನದಿಂದ ಕಂಗೆಟ್ಟಿದ್ದಂಥ ಎಲ್ಲ ರಾಷ್ಟ್ರಗಳು ಈ ಎಕನಾಮಿಕ್ ಮಾಡೆಲನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಾರಂಭ ಮಾಡ್ತವೆ. ಆದರೆ ಇದರ ನೆಟ್ ರಿಸಲ್ಟ್ ಏನಾಗುತ್ತೆ ಅಂದರೆ, 50 ವರ್ಷ ಆದರೂ ಕೂಡ ಏನೇನೂ ಬದಲಾವಣೆ ಆಗೋದಿಲ್ಲ. 2001ರಲ್ಲಿ ಯುನೈಟೆಡ್ ನೇಷನ್ಸ್ನವರು ಮತ್ತೊಂದು ಸಭೆ ಕರೀತಾರೆ. ನಾವು ವೇರ್ ವಿ ವೆಂಟ್ ರಾಂಗ್ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ 2001ರಲ್ಲಿ ಮತ್ತೆ ತಿರ್ಗಾ ಸಭೆಯನ್ನು ಕರೀತಾರೆ. ಒಟ್ಟು 165 ದೇಶಗಳು ಈ ಸಭೆಯಲ್ಲಿ ಭಾಗವಹಿಸ್ತವೆ. ಸಾಕಷ್ಟು ಚಿಂತನೆ ಮಂಥನೆ ಆಗ್ತದೆ. ವೇರ್ ವಿ ವೆಂಟ್ ರಾಂಗ್ ಅಂತ ಚಿಂತನೆ ಮಂಥನೆಯನ್ನು ಮಾಡ್ತಾರೆ. ಅದಾದಮೇಲೆ ತಮ್ಮ ನಿಲುವನ್ನು ಅವರು ಬದಲಾಯಿಸಿ ಇನ್ನೊಂದು ಪಾಲಿಸಿ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡ್ತಾರೆ. ಅದು ಏನಂದರೆ, there is no unique universal set of rules for the growth and development of any country. Sustained growth depends on key functions that needs to be fulfilled over a period of time. Every country has its own culture and this culture is the chief driver of the economy. ಇದನ್ನು ಹೇಳೋದಕ್ಕೆ
ಯುನೈಟೆಡ್ ನೇಷನ್ಸ್ನವ್ರಿಗೆ 50 ವರ್ಷ ಬೇಕಾಯಿತು. ಇದನ್ನು ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ತಮ್ಮ ಒಂದೇ ಒಂದು ವಚನದ ಮೂಲಕ ಪ್ರಸ್ತುತ ಮಾಡ್ತಾರೆ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ಮರೆದನಯ್ಯ. ಕಾಂಚನಕ್ಕೆ ವೇಳೆ ಇದೆಯಲ್ಲದೆ ಲಿಂಗ ಪೂಜೆಗೆ ವೇಳೆ ಇಲ್ಲ. ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲದೆ ಕೂಡಲ ಸಂಗಮ ದೇವ. ಎಂಥ ಅದ್ಭುತ ವಚನ. ಈ ವಚನ ಕೇಳಿದ ತಕ್ಷಣ ಮೈ ರೋಮಾಂಚನ ಆಗೋಯ್ತು ನನಗೆ. ನಾನು ಈ 770 ಅಮರಗಣಗಳ ಬಗ್ಗೆ ಚರಿತ್ರೆಯನ್ನು ಬರೀಬೇಕು ಅಂತ ಯೋಚನೆ ಮಾಡಿದಾಗ ಈ ವಚನಗಳನ್ನು ಹುಡುಕ್ತಾ ಇದ್ದೆ. ನಮ್ಮ ಡಾಕ್ಟರ್ ಸಿರಿಗೆರೆ ಶಿವಕುಮಾರ್ ಸ್ವಾಮಿಗಳು ಒಂದು ಗಣಕವಚನ ಸಂಪುಟ ಅಂತ ಕಂಪ್ಯೂಟರೈಸ್ ಮಾಡಿದ್ದಾರೆ ಎಲ್ಲ ವಚನಗಳನ್ನು. ಆ ವಚನ ಹುಡುಕ್ಬೇಕಾದ್ರೆ ನನಗೆ ಈ ವಚನ ಸಿಕ್ತು. ಎಂಥ ರೋಮಾಂಚನ ಆಗೋಯಿತು ನನಗೆ. ಅಂದರೆ ಈ ಎಲ್ಲ ಆರ್ಥಿಕ ಪರಂಪರೆ ಈ ಒಂದೇ ವಚನದಲ್ಲಿ ಒಳಗೊಂಡಿದೆ ಅಂತ ನನಗನ್ನಿಸ್ತು. ಈ ಒಂದೇ ಒಂದು ವಚನ ಮಾಡರ್ನ್ ಮ್ಯಾಕ್ರೋ ಎಕಾನಾಮಿಕ್ಸ್ ಥಿಯರಿಗೆ ಸಮಾನಾಂತರವಾಗಿ ನಿಲ್ಲಬಲ್ಲಂಥ ಒಂದು ವಚನ. ಕಾಂಚನ ಅಂದರೆ ನಮ್ಮ ಆರ್ಥಿಕ ವ್ಯವಸ್ಥೆ, ಲಿಂಗ ಪೂಜೆ ಅಂದರೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ. ನಮ್ಮ ಪರಂಪರೆಯನ್ನು ನಾವು ಯಾವಾಗ ಮರಿತೀವಿ, ಆರ್ಥಿಕವಾಗಿ ನಾವು ಕೆಳಮಟ್ಟಕ್ಕೆ ಹೋಗ್ತೀವಿ ಅನ್ನೋದು ಈ ವಚನದ ಆಶಯ. ಸೊಣಗ ಅಂದರೆ ನಾಯಿ. ಕಾಂಚನವನ್ನು ಬೆನ್ನತ್ತಿ ಪರಂಪರೆ ಸಂಸ್ಕೃತಿಯನ್ನು ನಾವು ಮರಿಬಾರ್ದು, ಆವಾಗ ಆರ್ಥಿಕವಾಗಿ ಕೀಳ್ಮಟ್ಟಕ್ಕೆ ಹೋಗ್ತೀವಿ ಅನ್ನೋದನ್ನು 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಅದನ್ನೇ ಯುನೈಟೆಡ್ ನೇಷನ್ಸ್ನವರು 150 ದೇಶದವರು 3 ದಿವಸ ಸಭೆಯನ್ನು ಮಾಡಿ, ಚರ್ಚೆ ಮಾಡಿ, ಚಿಂತನ ಮಂಥನ ಮಾಡಿದಂಥ ಒಂದು ಸ್ಟೇಟ್ಮೆಂಟ್ಗೆ ಸಮಾನಾಂತರವಾಗಿ ನಿಲ್ಲಬಲ್ಲಂಥ ಇದು ಒಂದೇ ವಚನವನ್ನು 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ನೀಡಿದ್ದಾರೆ. ಇದು ನಮ್ಮ ಬಸವಣ್ಣನವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿ ಅಂತ ನಾವು ಹೇಳ್ಬೋದು. ಇದು ಬಸವಣ್ಣ ದಿ ಮ್ಯಾನೇಜ್ಮೆಂಟ್ ಗುರು ಅನ್ನೋ ಟಾಪಿಕನ್ನು ನಾನು ಬಹಳಷ್ಟು ಯೂನಿವರ್ಸಿಟಿನಲ್ಲಿ ಮಾಡಿದ್ದೀನಿ. ಸುಮಾರು 89 ಯೂನಿವರ್ಸಿಟಿನಲ್ಲಿ ಈ ವಿಷಯದ ಬಗ್ಗೆ ನಾನು ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅದರ ಒಂದು ಭಾಗವನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಮಾಡರ್ನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಸೈನ್ಸ್ನ ಉತ್ಕೃಷ್ಟ ಕೊಡುಗೆಯನ್ನು ನೀಡಿದವರು ಹೆನ್ರಿ ಫಯೋಲ್ ಅಂತ. 1924ರಲ್ಲಿ ಈ ಮ್ಯಾನೇಜ್ಮೆಂಟ್ ಥಿಯರಿಗಳನ್ನು ಇವರು ಪ್ರಪೋಸ್ ಮಾಡ್ತಾರೆ. ಇವರು ಫಾದರ್ ಆಫ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಥಿಯರಿ ಅಂತಲೇ ಪ್ರಖ್ಯಾತರಾದವರು. ಇವರು 5 ಪ್ರೈಮರಿ ಫಂಕ್ಷನ್ಸ್ ಮತ್ತು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಥಿಯರಿಗಳನ್ನು ಮಂಡಿಸ್ತಾರೆ. ಅದರಲ್ಲಿ ಒಂದು ಪ್ರಿನ್ಸಿಪಲ್ನ ನಾನು ಇಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇನೆಂದರೆ ಎಸ್ಪಿರಿಟ್ ಡಿ ಕಾರ್ಪ್ಸ್ ಆರ್ ಮೊರಾಲಿಟಿ. ಕೀಪಿಂಗ್ a high level of morale and team spirit is an essential part of having the most productive organization possible. Happy and motivated employees are far more likely to be productive and less absent. ಇದನ್ನು ನಾನು ಐದಕ್ಕಿ ಲಕ್ಕಮ್ಮನವರ ಒಂದು ವಚನದ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಐದಕ್ಕಿ ಲಕ್ಕಮ್ಮ ಅಂದರೆ ಕಾಯಕ ತತ್ವದ ಅಂಬಾಸಿಡರ್ ಅಥವಾ ರಾಯಭಾರಿ ಅಂತಲೇ ನಾನು ತಿಳ್ಕೊಂಡಿದ್ದು. ಐದಕ್ಕಿ ಲಕ್ಕಮ್ಮನ ಕಾಯಕ ನಿಷ್ಠೆ, ನೈತಿಕ ಪ್ರಜ್ಞೆ ಅತ್ಯಂತ ಅನುಪಮವಾದದ್ದು ಮತ್ತು ಅಲೌಕಿಕವಾದದ್ದು. ಅದ್ಭುತ ವಚನದ ಮೂಲಕ ಈ ಎಸ್ಪಿರಿಟ್ ಡಿ ಕಾರ್ಪ್ಸ್ ಮತ್ತು ಅಥವಾ ಮೊರಾಲಿಟಿ ಬಗ್ಗೆ ಹೇಗಿರಬೇಕನ್ನೋದನ್ನು ಐದಕ್ಕಿ ಲಕ್ಕಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾಳಂದರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತೆತ್ತ ನೋಡಿದತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ. ಎಂಥ ಅದ್ಭುತ ವಚನ ರೀ ಇದು. ಅಂದರೆ ನಮ್ಮ ನೈತಿಕ ಪ್ರಜ್ಞೆಯನ್ನು ಬಡಿದೆಬ್ಬಿಸುವಂಥ ಒಂದು ವಚನ ಈ ಐದಕ್ಕಿ ಲಕ್ಕಮ್ಮ. ಅದಕ್ಕೆ ನಾನು ಹೇಳಿದ್ದು ಐದಕ್ಕಿ ಲಕ್ಕಮ್ಮ ನೈತಿಕತೆಯ ಕಾಯಕ ನಿಷ್ಠೆಯ ಅಂಬಾಸಿಡರ್ ಅಥವಾ ರಾಯಭಾರಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಮನಃಶುದ್ಧಿಯಿಂದ ಕಾಯಕ ಮಾಡಿದರೆ ಎಲ್ಲೆಲ್ಲಿ ಸಂಪತ್ತಿನ ಸುರಿಮಳೆ ಆಗ್ತದೆ ಅಂತ ಈ ವಚನದ ಮೂಲಕ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ. ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಸದ್ಭಕ್ತರಾಗಿರಬೇಕೆಂಬುದು ಈ ವಚನದ ಆಶಯ. ಇದೇ ಮಾಡರ್ನ್ ಮ್ಯಾನೇಜ್ಮೆಂಟ್ ಸೈನ್ಸ್ ದ ಎಸ್ಪಿರಿಟ್ ಡಿ ಕಾರ್ಪ್ಸ್ ಆರ್ ಮೊರಾಲಿಟಿಯ ಸಂದೇಶ. ನೈತಿಕ ಶುದ್ಧವಿದ್ದಲ್ಲಿ ಸಂಸ್ಥೆಗಳು ಅಥವಾ ಆರ್ಗನೈಸೇಷನ್ ಉನ್ನತ ಮಟ್ಟಕ್ಕೆ ಏರೋದ್ರಲ್ಲಿ ಸಂಶಯವಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು.
ಇಂಥ ಉದಾತ್ತ ಚಿಂತನೆಯನ್ನು ಶರಣೆ ಆಯ್ದಕ್ಕಿ ಲಕ್ಕಮ್ಮ 12ನೇ ಶತಮಾನದಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಇಂಥ ಅದ್ಭುತ ಸಂದೇಶಗಳ ಗಣಿ ನಮ್ಮ 12ನೇ ಶತಮಾನ. ಬಸವಣ್ಣನವರು ಕಾಲ, ವರ್ಷ, ದೇಶ, ಭಾಷೆ ಎಲ್ಲ ಸೀಮೆಗಳನ್ನು ದಾಟಿ ನಾವು ಯೋಚಿಸಿದ ಕಲ್ಪನೆಗೂ ನಿಲುಕದ ಗಗನದೆತ್ತರಕ್ಕೆ ಬೆಳೆದು ನಿಲ್ತಾರೆ. ವಚನ ಸಾಹಿತ್ಯದಲ್ಲಿ ಕಂಡುಬರುವ ತತ್ವಗಳು ಸೂರ್ಯನಷ್ಟೇ ಸತ್ಯ. ಯಾರು ಏನೇ ಹೇಳಿದರೂ ಈ ಜಗತ್ತು ಇರುವವರೆಗೂ ಅವು ಬದುಕುತ್ತವೆ. ಸಮಯವನ್ನೂ ಮೀರಿದ ನಿಸ್ಸೀಮ ತತ್ವಗಳು ವಚನ ಸಾಹಿತ್ಯದಲ್ಲಿರುವ ತತ್ವಗಳು. ಅಂಥ ಒಂದು ಚೇತನವನ್ನು ಶಬ್ದಗಳಲ್ಲಿ ಹಿಡಿದಿಟ್ಟುಕೊಳ್ಳೋದು ಬಹಳ ಕಷ್ಟ. ನನಗೆ ನಿಲುಕಿದಷ್ಟು ಪ್ರಸಾದವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವಿತ್ ದಿಸ್ ಐ ಕನ್ಕ್ಲೂಡ್ ಓನ್ಲಿ ಬೈ ಸೇಯಿಂಗ್ ದ ಓನ್ಲಿ ಹೋಪ್ ದ ವರ್ಲ್ಡ್ ಈಸ್ ಲುಕಿಂಗ್ ಫಾರ್ economy driven by culture, which is our own 7,500 years economic model. We have 1,800 years of glorious economy is the testimony for the world. Under the economic recession due to corona pandemic, the world is crumbling, is an opportunity for India. We are in a very, very difficult times, but very, very interesting times. 20 years from now is the testing time for India. On the failures of the West, India will rise. We are seeing the rise of India, but India is not rising enough as a challenge. We need to correct it to rise enough to see India on top of the world. ಇಂಥ ದೊಡ್ಡ ವೇದಿಕೆಯಲ್ಲಿ ನನಗೆ ಮುಖ್ಯ ಅತಿಥಿಯನ್ನಾಗಿಸಿ ಉಪನ್ಯಾಸಕ್ಕೆ ಅವಕಾಶ ನೀಡಿ ಗೌರವಿಸಿದ್ದಕ್ಕಾಗಿ ಆಸ್ಟ್ರೇಲಿಯಾ ಬಸವ ಸಮಿತಿಯ ಎಲ್ಲ ಚಾಪ್ಟರ್ಗಳ ಎಲ್ಲ ಪದಾಧಿಕಾರಿಗಳೇ ಮತ್ತು ವೀಕ್ಷಿಸಿದ ಎಲ್ಲ ಶರಣೆಯರಿಗೆ ಮತ್ತು ತಾಯಂದಿರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಶರಣಾರ್ಥಿಗಳು.